ಎಸ್, ನಿಮಗೆಲ್ಲ ಪರಿಚಿತರು. ದೊಡ್ಡ ಮನೆಯಿಂದ ಬಂದರೂ ಕೂಡ ದೊಡ್ಡಸ್ತಿಕೆ ಇಲ್ಲ, ಅಹಂಕಾರ ಅನ್ನುವಂಥದ್ದು ಮೊದಲೇ ಇಲ್ಲ. ವಯಸ್ಸಾಗ್ತಾ ಆಗ್ತಾ ಕೆಲವರು ದೈಹಿಕವಾಗಿ ಮಾನಸಿಕವಾಗಿ ದುರ್ಬಲರಾಗ್ಬಿಡ್ತಾರೆ. ಅದೆಷ್ಟೇ ಕಷ್ಟಗಳು ಬರಲಿ, ಅದೆಷ್ಟೇ ನಷ್ಟಗಳಾಗಲಿ, ಇವರು ಎಂದೂ ಕೂಡ ಕುಗ್ಗಿದ್ದನ್ನು ನಾವು ನೋಡೇ ಇಲ್ಲ. ಭಗವಂತ ಅವ್ರನ್ನ ಹಂಗೆ ಇಟ್ಟಿರಲಿ, ಪ್ರಶ್ನೆ ಬೇರೆ. ಇತ್ತೀಚೆಗಂತೂ ಅವರಿಗೆ ಈ ಬೇರೆ ಬೇರೆ ಭಾಷೆಯಿಂದಲೂ ಕೂಡ ನಮ್ಮಲ್ಲಿ ಯಾಕೆ ನಟಿಸ್ತಾ ಇಲ್ಲ ನೀವು, ದಯವಿಟ್ಟು ಬನ್ನಿ ಅನ್ನುವಂಥ ಕರೆ ಕೂಡ ಬರ್ತಾ ಇದೆ. ಅವ್ರ ಬಗ್ಗೆ ನಾವು ಹೆಚ್ಚೇನು ಹೇಳುವಂತ ಅಗತ್ಯ ಇಲ್ಲ. 2024ನೇ ಸಾಲಿನ TV9 ನವನಕ್ಷತ್ರ ಗೌರವಕ್ಕೆ ಭಾಜನರಾಗಿದ್ದಾರೆ. ಎಸ್, ಶಿವಣ್ಣ ಅವ್ರನ್ನ ವೇದಿಕೆ ಮೇಲೆ ನಾವು ಕರಿತಾ ಇದ್ದೀವಿ. ಅವ್ರನ್ನ ಒಬ್ಬ ದಿಗ್ಗಜ ನಟನನ್ನ ಸನ್ಮಾನ ಮಾಡಲಿಕ್ಕೆ ಮತ್ತೊಬ್ಬ ದಿಗ್ಗಜ ನಟ ಮೇಲ್ಗಡೆ ಬರಬೇಕು. ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಗೌರವಿಸೋದಕ್ಕಾಗಿ ದುನಿಯಾ ವಿಜಯ್ ಅವರು ಕೂಡ ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಹಾಗೆ ಮಿಸಸ್ ಮಂಗಳಾಂಬಿಕೆ ಅವರು ಕೂಡ ಬರಬೇಕು. MD ಓಂ ಶ್ರೀ ಮಾರ್ಕೆಟಿಂಗ್ ಮುಖ್ಯಮಂತ್ರಿಗಳು ದಯವಿಟ್ಟು ಬರಬೇಕು. ಸಿದ್ದರಾಮಯ್ಯನವರು ಕೂಡ ಬರಬೇಕಾಗಿ ವಿನಂತಿಸ್ತಾ ಇದ್ದೀನಿ. ದಿಗಂತ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಎಸ್, ಈ ಸನ್ಮಾನದ ಬಗ್ಗೆ ಶಿವಣ್ಣ ಎರಡು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಥ್ಯಾಂಕ್ ಯು TV9 ನವನಕ್ಷತ್ರ ಅಂತ ಒಂದು ಬಿರುದು ಕೊಟ್ಟಿದ್ರೆ, ಒಂದು ಅವಾರ್ಡ್ ಥರ ಕೊಟ್ಟಿದ್ರೆ. ಇದೆಲ್ಲ ಒಂದು ಪ್ರೋತ್ಸಾಹ. ಆ್ಯಂಡ್ TV9 ಆಲ್ಮೋಸ್ಟ್ ನಾವು ಸಂಬಂಧ ಯಾವಾಗ ಸ್ಟಾರ್ಟ್ ಆಯಿತು ಅವಾಗಿಂದ TV9 ಸಂಬಂಧ ಇದೆ. ನಮ್ಮಲ್ಲಿ ಪ್ರೀತಿ ತೋರಿಸಿದ ನಾನು ಫಸ್ಟು ಒಂದು ಆ್ಯಂಕರಿಂಗ್ ಮಾಡಿದೆ, ಯಾವತ್ತೂ ಮಾಡಿರಲಿಲ್ಲ. ಬಟ್ TV9ಲೇ ನಾನು ಫಸ್ಟ್ ಆ್ಯಂಕರ್ ಮಾಡಿದ್ದು. ಆ್ಯಂಡ್ ಅದರಲ್ಲೊಂದು ಡ್ಯಾನ್ಸು ಆಡಿದೆ, ಫಸ್ಟ್ ಸ್ಟೇಜ್ ಶೋ ಕೂಡ ಮಾಡಿದ್ದೆ ನಾನು. ಭಾಳ ಒಳ್ಳೆ ನೆನಪು. ತುಂಬ ಥ್ಯಾಂಕ್ಸ್. ಇವತ್ತು ಮುಖ್ಯಮಂತ್ರಿ ಅವ್ರ ಕೈಲಿ, ಸಿದ್ದರಾಮಯ್ಯ ಅವ್ರ ಕೈಲಿ ಅವಾರ್ಡ್ ಇಸ್ಕೊಳ್ಳೋದು ತುಂಬ ಹೆಮ್ಮೆ ಪಡ್ತೀನಿ. ಯಾಕಂದರೆ ಅಪ್ಪಾಜಿ ಯಾವಾಗಲೂ ಹೇಳ್ತಾ ಇರ್ತಾರೆ ನಮ್ಮ ಕಾಡ್ನವ್ರು ಅಂತ. ನಮ್ಗೆ ಅದೊಂದು ಹೆಮ್ಮೆ, ಅದೊಂದು ಖುಷಿ. ನಮ್ಮ ಚಾಮರಾಜನಗರ ಜಿಲ್ಲೆಯಿಂದ ಬಂದ ಒಂದು ನಮ್ಮ CM ಅಂತ ಹೇಳೋಕ್ಕೆ ನಮ್ಗೆ ತುಂಬ ಹೆಮ್ಮೆ ಪಡ್ತೀನಿ. ಇವತ್ತು ಸುದೀಪ್ ಅವರು ಬಂದಿದ್ದಾರೆ, ದುನಿಯಾ ವಿಜಯ್ ಬಂದಿದ್ದಾರೆ. ಭಾಳ ಖುಷಿ ಆಗುತ್ತೆ. ಯಾಕಂದರೆ ನಮ್ಮ ಒಂದು ಫ್ಯಾಮಿಲಿ ಮೆಂಬರ್ಗೆ ಸನ್ಮಾನ ನಡೀತಾ ಇದೆ, ಒಂದು ಪ್ರೋತ್ಸಾಹ, ಒಂದು ಬಿರುದು ಕೊಡ್ತಾ ಇದ್ದಾರೆ, ಒಂದು ಅವಾರ್ಡ್ ಕೊಡ್ತಾ ಇದ್ದಾರೆ. ಅಂದರೆ ಅದಕ್ಕೆ ಸುದೀಪು ವಿಜಯ್ ಎಲ್ಲ ಬಂದಿರೋದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ, ಭಾಳ ಖುಷಿಯಾಗುತ್ತೆ. ನಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ನಡೀತಾ ಇರುತ್ತೆ. ಎಲ್ಲರ ಜೊತೆಲೂ ಅಷ್ಟೇ, ಎಲ್ಲ ಚಾನಲ್ ಜೊತೆಲೂ ಅಷ್ಟೇ, TV9 ಜೊತೆಲೂ ನಮ್ಮ ಒಂದು ಸಂಪರ್ಕ ಸಂಬಂಧ ಯಾವಾಗಲೂ ಪ್ರೀತಿಯಿಂದ ಇರುತ್ತೆ ಅಂತ ಹೇಳಕ್ಕೆ ಭಾವಿಸ್ತೀನಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್, ಲವ್ ಯು ಆಲ್. ಎಲ್ರಿಗೂ ನಮಸ್ಕಾರ. ಅದ್ಭುತವಾದಂಥ ವೇದಿಕೆಗೆ ಕರೆದಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ, ಅದ್ಭುತವಾದಂಥ ಒಂದು ಭಾಷಣ ಕೊಟ್ಟಂಥ ನಮ್ಮ ಮಾನ್ಯ ಮುಖ್ಯಮಂತ್ರಿಯವರು ಹಾಗೂ ನಮ್ಮ ಅಣ್ಣನಾದ ಶಿವಣ್ಣ ಇರಬೇಕಾದ್ರೆ ನಾವು ಮಾತಾಡೋದಕ್ಕೆ ನನಗೆ ಆಸೆ ಇಲ್ಲ. ಬಟ್ ಅದ್ಭುತವಾದಂಥ ಕಾರ್ಯಕ್ರಮ ಕರೆಸೋದಕ್ಕೆ, ಇಲ್ಲಿ ಎಲ್ಲರ ಒಂದು ಸಾಧಕ ಮಧ್ಯೆ ನಿಲ್ಲಿಸೋದಕ್ಕೆ ನನ್ನ ಧನ್ಯವಾದಗಳನ್ನ ಹೇಳ್ತಾ, ಥ್ಯಾಂಕ್ ಯು ಸೊ ಮಚ್ ಫಾರ್ ಇನ್ವೈಟಿಂಗ್ ಮಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್. ಬನ್ನಿ, ದುನಿಯಾ ವಿಜಯ್ ಅವರು ಮಾತಾಡಿ. ಎಲ್ರಿಗೂ ನಮಸ್ಕಾರ. ನಮ್ಮ ಕ್ಷೇತ್ರ ಅಂದಾಗ ನಮಗೆ ಯಾವಾಗಲೂ ಅದೊಂದು ಖುಷಿ ಇರುತ್ತೆ. ಎಲ್ಲ ಕ್ಷೇತ್ರದ ದಿಗ್ಗಜರ ಜೊತೆ ನಮ್ಮ ಕ್ಷೇತ್ರದ ಮಹಾರಾಜ ಶಿವಣ್ಣವ್ರಿಗೆ ನೀವು ಸನ್ಮಾನ ಮಾಡಿರೋದ್ರಿಂದ TV9 ಅವ್ರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ದಿಗಂತ್ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಿ. ದಿಗಂತ್ ಮಾತಾಡಬೇಕು ಪ್ಲೀಸ್. ಎಲ್ರಿಗೂ ನಮಸ್ಕಾರ. ಶಿವಣ್ಣ, ಕಂಗ್ರ್ಯಾಚುಲೇಷನ್ಸ್. ಇಂಥ ದಿಗ್ಗಜರ ಮುಂದೆ ನನ್ನ ಸ್ಟೇಜ್ ಮೇಲೆ ಕರೆದಿರೋದೇ ನನ್ನ ಭಾಗ್ಯ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಶಿವಣ್ಣ ಏನೋ ಹೇಳಕೊಟ್ರು ನಿಮ್ಮ ಬಗ್ಗೆ, ನೀವು ಮೈಕ್ ತಗೊಂಡ ತಕ್ಷಣ ಶಿವಣ್ಣ ಏನೋ ಹೇಳಕೊಟ್ರಿ ಅವ್ರು, ನೋಡಿ ಕೊಡಿ. ಸಾರಿ, ದಿಗಂತ್ ಬಂದಿರೋದು ನೋಡಿ. ದಿಗಂತ್ ಅವರು ಜೊತೆಲಿ ಬಂದಿದ್ದಾರೆ, ಅದು ತುಂಬ ಖುಷಿಯಾದ ವಿಷಯ. ದಿಗಂತ್ ನಮಗಿಂತ ಚಿಕ್ಕವರಾಗಿದ್ರು, ಬಟ್ ನಾವೆಲ್ಲ ಯಾವಾಗ ಸೇರಿದ್ರು ಜೊತೆಲೇ ಒಂದೇ ಏಜ್ ಸಮಾನವಾಗಿ ನಾವು ಇದು ಮಾಡ್ತಾ ಇರ್ತೀವಿ. ಇವಾಗ ಒಂದು ಸಿನಿಮಾ ಜೊತೆಲಿ ಮಾಡ್ತಾ ಇದ್ದೀವಿ ನಾವು, ಉತ್ತರಾಖಂಡ ಅಂತ ಒಂದು ಪಿಕ್ಚರ್ ಜೊತೆಲಿ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ದಿಗಂತ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್.